ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಿದ್ರೆ ಉಪಯೋಗ ಇಲ್ಲ. ರೈತರಿಗೆ ಹೊಲ ಉಳ್ಳೋದಕ್ಕೆ ಹೊಲ ಇದೆ. ರೈತರ ಮಕ್ಕಳು ಬೆಂಗಳೂರು, ಬಾಂಬೆ, ಡೆಲ್ಲಿಗೆ ಹೋಗ್ತಾ ಇರೋರಿಗೆ ಕೆಲಸ ಕೊಡಬೇಕು ಅಂತ ಮಾಡ್ತಾ ಇದೀವಿ. ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಅವರು ಇದೊಂದು ಪ್ರಾಜೆಕ್ಟ್ನ ತಂದು ಸರ್ಕಾರಿ ಮತ್ತು ಖಾಸಗಿ ಸಹಾಯಭಾತ್ವದಲ್ಲಿ ಸರ್ಕಾರ ₹1 ಇನ್ವೆಸ್ಟ್ ಮಾಡದೆ 2,500 ಕೋಟಿ ರೂಪಾಯಿಯನ್ನು ಹಾಕಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದ್ರಿಂದ ಒಂದು 3-4 ಸಾವಿರ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇವತ್ತು ಯಾರು ಹೋರಾಟ ಮಾಡ್ತಾರೋ ಅವ್ರ ಮಕ್ಕಳೇ ಅಲ್ಲಿ ಉದ್ಯೋಗ ಮಾಡ್ತಾರೆ. ಮಾಡಬೇಕು ಹೋರಾಟ ಅಂತ ಮಾಡೋದಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ. ಅಮ್ಯೂಸ್ಮೆಂಟ್ ಪಾರ್ಕು ಮಾಡೇ ಮಾಡ್ತೀವಿ, ಗಂಗಾ ಆರತಿನೂ ಮಾಡೇ ಮಾಡ್ತೀವಿ. ಈ ದಸರಾದಲ್ಲಿ ಮಂಡ್ಯದ ಜನತೆ ಮತ್ತು ವಿಶ್ವದ ಜನತೆ KRS ಒಂದು ಹಂತದಲ್ಲಿ ಪ್ರವಾಸಿ ತಾಣ ಆಗಿದೆ. ಗಂಗಾರತಿ ಮಾಡಿದ್ಮೇಲೆ ವಿಶ್ವದಲ್ಲೇ ಒಂದು ಪ್ರವಾಸಿಗರನ್ನ ಗಮನ ಸೆಳೆಯುತ್ತೆ. ಇದಕ್ಕೆ ವಿರೋಧ ಮಾಡೋರು ದಯವಿಟ್ಟು ಏನು ಅನ್ನೋದನ್ನ ಸರ್ಕಾರದ ಜೊತೆ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ. ದಿನ ಮಾತಾಡ್ತಾನೆ ಇದೀವಿ, ದಿನ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಡ್ಯಾಮ್ ಏನು ಸಮಸ್ಯೆ? ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಕರ್ಪೂರ ಬೆಳಗೋದಕ್ಕೆ ಡ್ಯಾಮ್ ಡ್ಯಾಮೇಜ್ ಆಗುತ್ತೆ ಅಂದರೆ ಏನು ಹೇಳ್ಬೇಕು? ಇದಕ್ಕೆ ಏನು ಹೇಳಬೇಕು? ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ರೆ ಕೆಲಸ ಬರುತ್ತೆ, ಏನು ಹೇಳಬೇಕು? ಎಲ್ಲದಕ್ಕೂ ಪ್ರತಿಭಟನೆ ಮಾಡಿದ್ರೆ ಮಂಡ್ಯ ದೊಡ್ಡ ಹಳ್ಳಿ ಥರ ಇದೆ ರೀ. ಆ ಕಾರಣಕ್ಕೆ ಇಂಥದಕ್ಕೆ ಪ್ರತಿಯೊಂದಕ್ಕೂ ಹೋರಾಟ ಮಾಡೋದ್ರಿಂದ ಹಂಗಾದ್ರೆ ಒಂದು ಸಾಫ್ಟ್ವೇರ್ ಪಾರ್ಕ್ ಬರೋದು ಬೇಡವಾ? ಒಂದು ಫ್ಯಾಕ್ಟ್ರಿ ಬರೋದು ಬೇಡವಾ? ಎಲ್ಲ ಹೋಗಿ ಬೆಳಗ್ಗೆ ಹೊತ್ತು ಹೆಣ್ಮಕ್ಳು ಆಟೋಗಳಲ್ಲಿ ಎಷ್ಟು ಜನ ಹೆಂಗೆ ಹೋಗ್ತಾರೆ ಅಂತ ನೋಡ್ತಾ ಇದೀವಲ್ಲ. ಗಾರ್ಮೆಂಟ್ಸಲ್ಲಿ ಒಂದು ಕಂಪ್ನಿ ಬರೋದು ಬೇಡವಾ? ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗೋದು ಬೇಡವಾ? ಹೋರಾಟ ಮಾಡೋರ್ಗೆ ಮಕ್ಕಳು ಎಲ್ಲಿ ಓದಬೇಕು? ಅವರೆಲ್ಲಿ ಕೆಲಸ ಮಾಡಬೇಕು? ಸುಮ್ಮನೆ ಹೋರಾಟ ಮಾಡ್ತೀನಿ, ನಾನು ಹೋರಾಟ ಮಾಡಲೇಬೇಕು ಅಂತ ಮಾಡೋದ್ರದಕ್ಕೆ ನಾವು ಸೊಪ್ಪಾಕಲ್ಲ. ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೇ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ. ನಮ್ಮ ಸರ್ಕಾರ ಇಟ್ಟ ಹೆಜ್ಜೆನ ಹಿಂದಕ್ಕೆ ಇಡಲ್ಲ.